ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನ. ನಾನು ದ್ರಾಕ್ಷಾಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಮೀನು ಹುಟ್ಟುವುದಕ್ಕೆ ದೇವರು ಸಮುದ್ರಕ್ಕೆ ಆಜ್ಞಾಪಿಸಿದರು. ಗಿಡಗಳು ಮಾಡುವುದಕ್ಕೆ ದೇವರು ಮಣ್ಣಿಗೆ ಆಜ್ಞಾಪಿಸಿದರು. ಆದರೆ ಮನುಷ್ಯನನ್ನು ಮಾಡುವುದಕ್ಕೆ ದೇವರು ಆಜ್ಞಾಪಿಸಿಲ್ಲ. ಸ್ವತಃ ಅವರ ಕೆಳಗೆ ಬಂದು ಮಣ್ಣಲ್ಲಿ ಅವರ ಕೈಗಳನ್ನಿಟ್ಟು ಅವರ ಒಂದು ರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರಿಯರೇ, ಮೀನು ಸಮುದ್ರದಿಂದ ಹೊರಗೆ ಬಂದರೆ ಮೀನು ಸತ್ತು ಹೋಗುತ್ತೆ, ಸಮುದ್ರಕ್ಕೆ ಏನೂ ಆಗುವುದಿಲ್ಲ. ಒಂದು ಗಿಡ ಅಥವಾ ಮರ ಮಣ್ಣಿನಿಂದ ತೆಗೆದು ಹೊರಗೆ ಹಾಕಿದರೆ ಆ ಒಂದು ಗಿಡ ಸತ್ತು ಹೋಗುತ್ತೆ, ಮಣ್ಣಿಗೆ ಏನೂ ಆಗುವುದಿಲ್ಲ. ನಾವು ಯೇಸು ಕ್ರಿಸ್ತನಲ್ಲಿ ಇಲ್ಲದಿದ್ದರೆ ಆತ್ಮಿಕವಾಗಿ ಸತ್ತು ಹೋಗುತ್ತೇವೆ. ಯೇಸು ಕ್ರಿಸ್ತ ಅವರಿಗೆ ತುಂಬ ದುಃಖ, ಬಾಧೆ, ನೋವಾಗುತ್ತೆ ಪ್ರೇರೆ. ಆದ್ದರಿಂದ ವಾಕ್ಯ ಹೇಳೋ ಪ್ರಕಾರ ನಾವು ನಂಬಿಕೊಂಡು ರಕ್ಷಣೆ ಹೊಂದಿದಂಥ ನಾವು ಯಾವಾಗಲೂ ಕೂಡ ಯೇಸು ಕ್ರಿಸ್ತನಲ್ಲಿ ಇರಬೇಕು. ನಾವು ಈ ಲೋಕದಲ್ಲಿ ಫಲಿಸಬೇಕು. ಇತರರಿಗೆ ನಮ್ಮ ಫಲಗಳನ್ನು, ಪ್ರೀತಿ, ಸಂತೋಷ, ಸಮಾಧಾನ, ಒಳ್ಳೆಯತನ ಈ ಎಲ್ಲವನ್ನು ತೋರಿಸಬೇಕಂದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ಇರಬೇಕು. ಯಾವಾಗ ನಾವು ಯೇಸು ಕ್ರಿಸ್ತನಲ್ಲಿ ಇರುತ್ತೇವೋ ನಾವು ಫಲಿಸುತ್ತೇವೆ. ಇನ್ನು ಹೆಚ್ಚಾಗಿ ಫಲಿಸುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ನಮ್ಮ ಫಲಗಳನ್ನು ನೋಡಿ ಅನೇಕರು, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ಇತರರು ಯೇಸು ಕ್ರಿಸ್ತನನ್ನು ನಂಬಿ ಅವರು ಕೂಡ ರಕ್ಷಣೆ ಹೊಂದುತ್ತಾರೆ. ಶಾಶ್ವತವಾದಂಥ ನರಕದಿಂದ ಪಾರಾಗುತ್ತಾರೆ, ನಿತ್ಯ ಜೀವನಕ್ಕೆ ವಾರಸರಾಗುತ್ತಾರೆ ಪ್ರೇರೆ. ಆದ್ದರಿಂದ ನಾವು ಯೇಸು ಕ್ರಿಸ್ತನಲ್ಲಿ ಇರೋಣ, ಆಶೀರ್ವಾದಗಳನ್ನು ಹೊಂದೋಣ, ಫಲಿಸೋಣ, ಇತರನ್ನು ಯೇಸು ಕ್ರಿಸ್ತನಲ್ಲಿ ತರೋಣ. ದೇವರು ಈ ವಾಕ್ಯವನ್ನು ದೀವಿಸಲಿ. ಆಮೆನ್.